ಹೌದು, ನಿಮ್ಮನೇಲಿ ಹೇಗ್ ನಡೀತಾ ಇದೆ ಕೆಲ್ಸಗಳು? ನಮ್ಮನೇಲಿ ಕೂಡ ಅರ್ಶನ ಕುಟ್ಟೋ ಕೆಲ್ಸ ಆಗಿದೆ ಅತ್ತೆ. ಮದ್ವೆ ಬಟ್ಟೆ ತಗೊಳಕ್ಕೆ ಶಾಪಿಂಗಿಗೆ ಹೋಗ್ಬೇಕು ಅಂತ ಅನ್ಕೋತಾ ಇದೀವಿ. ಹೌದಾ? ಇನ್ನೇನಿದೆ ಬಿಡು, ಈ ಮದ್ವೆ ಮುಗ್ದ ಹಾಗೇನೆ. ಅತ್ತೆ, ಮಾವ ಏನ್ ಮಾಡ್ತಾ ಇದ್ದಾನೆ? ಒಂದ್ ನಿಮಿಷ ಮಾವನಿಗೆ ಫೋನ್ ಕೊಡ್ತೀರಾ? ಆಯ್ತಮ್ಮ. ಸೀನು, ಒಂದ್ ನಿಮಿಷ ಬಾರೋ ಇಲ್ಲಿ. ಏನಮ್ಮ? ಚಾರು ಮಾತಾಡ್ಬೇಕಂತೆ, ತಗೋ ಮಾತಾಡು. ಫೋನ್ ಯಾರ್ದು? ಅಂದ್ರೆ ಚಾರು ಅವ್ರು ಕೊಟ್ಟಿದ್ದು. ಅದು ಮದ್ವೆ ಕೆಲ್ಸ ಎಲ್ಲ ನಡೀತಿದೆ ಅಲ್ವಾ, ಅದನ್ನೆಲ್ಲ ನೋಡ್ಕೊಳ್ಳೋದಿಕ್ಕೆ ಮಾತಾಡೋದಿಕ್ಕೆ ಚಾರು ಮನೇಲಿ ಕೊಟ್ಟಿದ್ದು. ಮೊದ್ಲು ನೀನ್ ಫೋನಲ್ಲಿ ಮಾತಾಡು ಸೀನು, ಫೋನಲ್ಲಿ ಮಾತಾಡು. ಹೋಗು ಸೀನು, ಹೋಗು. ಹೇಳ್ಸಾರು. ಮಾವ ಏನ್ ಮಾಡ್ತಾ ಇದೀಯಾ? ಏನಿದೆ ಮಾಡೋದಕ್ಕೆ? ಹಾಗಿದ್ರೆ ಮದ್ವೆ ಬಟ್ಟೆ ತಗೋಬೇಕು, ಶಾಪಿಂಗಿಗೆ ಹೋಗ್ಬರಣ್ವಾ? ನೀನ್ ಬಟ್ಟೆ ತಗೊಳೋದಕ್ಕೆ ನಾನ್ ಬಂದ್ ಏನ್ ಮಾಡ್ಲಿ? ನಿನಗೂ ಬಟ್ಟೆ ತಗೋತೀವಿ ಅಲ್ವಾ, ನಿನ್ ಬಟ್ಟೆನ ನಾನ್ ಸೆಲೆಕ್ಟ್ ಮಾಡ್ತೀನಿ, ನನ್ ಬಟ್ಟೆನ ನೀನ್ ಸೆಲೆಕ್ಟ್ ಮಾಡು, ಸರಿನಾ? ಯಾಕೆ? ನೀನ್ ಹೋಗ್ಬಾ. ಲೋ, ಹೆಂಡತಿ ಆಗೋಳು ಕಣೋ, ಸ್ವಲ್ಪ ನಗ್ನಗ್ತಾ ಮಾತಾಡು. ಈಗಾಗ್ಲೇ ಜನಗಳು ನಿಮ್ ಸೀನು ಏನು ಯಾವಾಗ್ಲೂ ಸೀರಿಯಸ್ ಆಗಿರ್ತಾನೆ ಅಂತ ಹೇಳ್ತಾರೆ. ಏನಿದು ಕ್ಯಾಮ್ರಾಗೇನೋ ಅಡ್ಡ ಬಂದಿದೆ? ಲೇ, ಏನ್ ಮಾಡ್ತಿದ್ಯೋ? 24 ಗಂಟೆ ಈ ಡಬ್ಬ ಹಿಡ್ಕೊಂಡು ತಿರುಗ್ತಿದ್ಯಲ್ಲ. ಇದು ಡಬ್ಬ ಅಲ್ಲ, ಕ್ಯಾಮರಾ. ಯಾವ ಮರ? ಕ್ಯಾಮರಾ. ನಿನಗೆ ಅರ್ಥ ಆಗಲ್ಲ ಬಿಡು, ನಾನು ಶೂಟ್ ಮಾಡ್ಬೇಕು. ಏಯ್, ನೀನ್ ಆಟ ಆಮೇಲೆ ಹೋಗ್, ಸ್ವಲ್ಪ ನೀರ್ ತಗೊಂಡ್ ಬಾ. ನಾನು ತರಲ್ಲ, ಹೋಗು. ಹೋಗೋ. ನೀನ್ ಯಾವಾಗ್ಲೂ ಹೀಗೆ, ಹೋಗು. ಸೀನು ಚಾರು ಮದ್ವೆ ನಡೀತಿದೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಈ ಮದ್ವೆಗೋಸ್ಕರ ಎಷ್ಟು ಕಷ್ಟಗಳು, ಎಷ್ಟು ಮೋಸಗಳು. ಇವತ್ತು ಆದ್ಯ ಸೀನು ಮದ್ವೆ ಹಾಳಾಗಿ ಚಾರು ಸೀನು ಮದ್ವೆ ನಡೀತಿದೆ ಅಂದ್ರೆ ಅದಕ್ ಕಾರಣ ನಿಮ್ ಬುದ್ಧಿವಂತಿಕೆ ಅಂತ ಪಾಪ ಈ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಎಷ್ಟು ಕುತಂತ್ರ ಮಾಡಿದಿಕ್ಕ ಮದ್ವೆ ನಿಂತು ಹೋಗಿ ಈ ಮದ್ವೆ ನಡೀತಿದೆ ಹೇಳಿ. ಮಾಡ್ದೆ ಹೇಗಿರ್ಲಿ ಪಾರ್ವತಿ? ಹಾ, ನನಗಿಷ್ಟ ಇಲ್ದಿರೋ ಆ ದರಿದ್ರ ಬಂದು ನನಗ್ ಸೊಸೆ ಆಗ್ತೀನಿ ಅಂದ್ರೆ ಅದನ್ನ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ಇಷ್ಟ ಆಗದಿರೋರು ತುಂಬಾ ಜನ ಇರ್ತಾರತ್ಗೆ. ನಿಮ್ ಹಾಗೆ ಮಗನ್ ಮನ್ಸನ್ನ ಒಡ್ದು ಮಗನ್ ಕೈಯಲ್ಲೇ ಇಷ್ಟ ಆದವಳಿಗೆ ಚೀ ಅನ್ಸಿ ಇಷ್ಟ ಆಗದಿರೋ ಹುಡುಗಿ ಕುತ್ಗೆ ತಾಳಿ ಕಟ್ಸೋ ಬುದ್ಧಿವಂತಿಕೆ ಎಷ್ಟ್ ಜನರಿಗಿರತ್ ಹೇಳಿ. ಆದ್ಯ ಸೀನುಗ್ ಇಷ್ಟ ಆಗಿಲ್ಲ, ಅದಕ್ಕೆ ಚಾರುನ ಮದ್ವೆ ಮಾಡ್ಕೋತಿದ್ದಾನೆ ಅಂತ ಎಲ್ರು ಅನ್ಕೋತಿದ್ದಾರೆ. ಹಾಗಿಷ್ಟ ಆಗದಿರೋ ಹಾಗೆ ಮಾಡೋದಿಕ್ಕೆ ಹಿಂದೆ ನೀವ್ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಯಾರಿಗ್ ಗೊತ್ತು ಹೇಳಿ. ಮೊದ್ಲು ಆದ್ಯ ಕೈ ಸುಟ್ರೆ ಸಾಕು, ಕಾಲ್ ಸುಟ್ರೆ ಸಾಕು ಅಂತ ನೀವು ಮಾಡಿರೋ ಪ್ರಯತ್ನ ಎಲ್ಲ ರಿವರ್ಸ್ ಆಗಿ ನಿಮ್ಗೆ ತಾಕ್ತು. ಆದ್ರೆ ದೇವಸ್ಥಾನದಲ್ಲಿ ನಿಮ್ಗೆ ಎದುರು ಮಾತಾಡಿದ್ಲು ಅಂದಾಗ ಆದ್ಯ ಸೀನು ಮಧ್ಯೆ ಜಗಳ ಶುರುವಾಯ್ತು. ಅಲ್ಲಿ ಹಿಡ್ದಿರೋ ಪಟ್ಟನ್ನ ಬಿಡದೆ ಸೇಮ್ ಸೀರೆ 2 ತಗೊಂಡ್ ಬಂದು ಒಂದ್ ಸೀರೆನ ಬೇಕು ಅಂತಾನೆ ನಾವು ಸುಟ್ಟ ಹಾಕಿ ಆದ್ಯ ಬೇಕು ಅಂತಾನೆ ಇಷ್ಟ ಇಲ್ದೆ ಹಾಳು ಮಾಡಿದ್ಲು ಅಂತ ಎಲ್ರನ್ನೂ ನಂಬಿಸಿದ್ವಿ. ಆದ್ಯಗೆ ಬಯಸಿದ್ವಿ. ಹಾ, ದೇವಸ್ಥಾನದಲ್ಲಿ ಸೆರ್ಗ ಕಟ್ಟಿದ್ ಗಂಟು ಬಿಚ್ಚಬಾರ್ದು ಅಂದ್ರೆ ಹಾವಿನ ನಾಟಕ ಆಡಿ ಆದ್ಯನ್ ಗಂಟು ಬಿಚ್ಚು ಹಾಗೆ ಮಾಡಿ ಸೀನು ಮನ್ಸಲ್ಲಿ ಆದ್ಯಂಗೆ ನಿಜವಾಗ್ಲೂ ತನ್ ಮೇಲೆ ಪ್ರೀತಿ ಇಲ್ಲ ಅಂತ ಅನುಮಾನ ಬರೋ ಹಾಗೆ ಮಾಡಿದ್ರಿ.
ಸಮಯ ಸಿಕ್ತೋ ಇಲ್ವೋ ಇನ್ನಷ್ಟು ಐಡಿಯಾ ಮಾಡ್ಕೊಂಡು ಇಂಟರ್ವ್ಯೂಗೆ ಸರ್ಟಿಫಿಕೇಟ್ ಬದಲಾಯಿಸಿ ಆದ್ಯಾಗೆ ಬಯಸಿದ್ದು ಸಾಲ್ದೆ ಇಂಟರ್ವ್ಯೂಗೆ ಹೋಗೋ ಟೈಮ್ಗೆ ಆದ್ಯನ ಇಲ್ದಿರೋ ಹಾಗೆ ಮಾಡಿ ಟೈಮ್ ಬದಲಾಗಿರೋ ವಿಷಯನ ಆದ್ಯಾಗ್ ಹೇಳ್ದೇನೆ ನನಗಿಂತ ನಿನಗೆ ಬೇರೆ ಕೆಲ್ಸಗಳು ಹೆಚ್ಚಾಗಿದೆ ಅಂತ ಸೀನು ಆದ್ಯಾಗ್ ಬಯ್ಯೋ ತರ ಮಾಡಿದ್ರಿ ಬಂಗಾರನ ಬದಲಾಯಿಸ್ತಾಳೆ ಅಂತ ಗೊತ್ತಿದ್ರು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡಿ ಅವಳ ಬಗ್ಗೆ ಎಲ್ಲಾರ ಮುಂದೆ ರಾಧ ಅಂತ ಮಾಡಿ ದೊಡ್ಡವರು ಅವ್ರ ಜ್ಞಾಪಕಗಳ ಬೆಲೆ ಆದ್ಯಾಗೆ ಗೊತ್ತಿಲ್ಲ ಅಂತ ಸೀನು ನಂಬೋ ಹಾಗೆ ಮಾಡಿದ್ರಿ ಇನ್ನು ಕೊನೆ ಅಸ್ತ್ರ ಸಿಡಿಗಳು ನೀವೇ ಮುರಿದು ಹಾಕಿ ಆದ್ಯನ ರೊಚ್ಚಿಗೇಳ್ಸಿ ನಿಮ್ಮೇಲೆ ಕೈ ಹಾಕೋ ಹಾಗೆ ಮಾಡಿ ಸೀನು ಮನ್ಸನ್ನ ಮುರಿದ್ರಿ ಹೇಳ್ತಾ ಹೋದ್ರೆ ಹೀಗೆ ಒಂದ ಎರಡ ಏನು ಗೊತ್ತಿಲ್ದಿರೋ ಹಾಗೆ ಹಿಂದೆ ಇದ್ದು ಎಲ್ಲಾನು ನಡೆಸಿ ಸೀನು ಮನ್ಸು ಮುರಿದಾಕಿ ಆದ್ಯ ಮೇಲೆ ಸೀನುಗಿರೋ ಪ್ರೀತಿನ ಸಾಯಿಸ್ಬಿಟ್ರಿ ಹೇಳ್ದಾಗೆ ಸೀನು ಚಾರುನ ಮದ್ವೆ ಮಾಡ್ಕೊಳ್ಳೋ ಹಾಗೆ ಮಾಡಿದ್ರಿ ನೀವು ಸೂಪರ್ ಅತ್ಗೆ ಅತ್ತೆ ಅತ್ತೆಮ್ಮ ಮುಂಚೆಯಿಂದನೂ ನನಗೇನೇ ಬೇಕಂದ್ರೂ ನನ್ನ ಹತ್ರ ಇದ್ದು ನೀವೇ ನೋಡ್ಕೋತಾ ಇದ್ರಿ. ನನ್ನ ಬುಕ್ಸ್ ತಗೊಂಡ್ರು, ಬಟ್ಟೆ ತಗೊಂಡ್ರು, ಎಲ್ಲ ನೀವೇ ಕೊಡಿಸ್ತಾ ಇದ್ರಿ. ನಾನು ಹೇಗಿರ್ತೀನಿ, ಏನು ತಿಂತೀನಿ ಅಂತ ನಮ್ಮಮ್ಮನಿಗಿಂತ ಜಾಸ್ತಿ ನಿಮಗೆ ಗೊತ್ತು. ನನಗೇನೇ ಕಷ್ಟ ಬಂದ್ರು, ಸಂತೋಷದಲ್ಲಿದ್ರು ಮೊದಲು ನಿಮಗೆ ಬಂದು ಹೇಳ್ತಿದ್ದೆ. ನನಗೂ ಕೂಡ ನಮ್ಮಮ್ಮನಿಗಿಂತ ನೀವೇ ನನಗೆ ಹೆಚ್ಚು ಅಂತ ಫೀಲ್ ಆಗುತ್ತೆ. ಆದರೆ ನೀವ್ಯಾಕತ್ತೆ ನನ್ನ ಮದುವೆ ಅಂತ ಗೊತ್ತಿದ್ರು ಕೂಡ ಒಳ್ಳೆ ಅಪರಿಚಿತರ ಥರ ಇದ್ದೀರಾ? ಮದುವೆಗೆ ಯಾವ ಬಟ್ಟೆ ಹಾಕೋಬೇಕು ಅಂತ ನೀವೇ ಹೇಳಿ ಅತ್ತೆ. ಸೀನುಗೆ ನೀನು ಅಂದ್ರೆ ಎಷ್ಟಿಷ್ಟ ಅನ್ನೋದು ನಿನಗೆ ಗೊತ್ತಿಲ್ವಾ? ಅದು ನಿಜಾನೇ ಆಗಿದ್ರೆ ರಾಜಲಕ್ಷ್ಮಿ ಹತ್ರ ಹಾಗೆ ಮಾತಾಡ್ತಾನೆ ಇರಲಿಲ್ಲ. ನಾನು ಬೇಡ ಅಂದ ಮರುಕ್ಷಣ ಚಾರು ಬೇಕು ಅಂತ ಹೇಳ್ತಾ ಇರಲಿಲ್ಲ. ಅತ್ತೆಮ್ಮ, ನನ್ನ ಮೇಲೆ ಕೋಪನಾ? ಆದ್ಯ ಬೇಡ ಅಂತ ಹೇಳಿ ಚಾರುನ್ ಮದ್ವೆ ಆಗ್ತಿದ್ದೀನಿ ಅಂತನಾ? ಮದ್ವೆ ಮಾಡ್ಕೊಳ್ಳಲ್ಲ ಅಂತ ನಾನು ಹೇಳಲಿಲ್ಲ ಅತ್ತೆ. ಆದ್ಯನೇ ಅಲ್ವಾ ನನ್ನ ಬೇಡ ಅಂತ ಹೇಳಿದ್ದು, ನಾನಲ್ಲ ಅಲ್ವಾ? ನನಗೆ ಮದುವೆ ಬೇಡ ಅಂತ ಎಲ್ಲರ ಮುಂದೆನೂ ಆದ್ಯನೇ ತಾನೇ ಹೇಳಿದ್ದು. ಹಾಗೆ ಹೇಳೋದಕ್ಕೆ ಕಾರಣ ಮಾವ ಅಂದ್ರೆ ಆದ್ಯಂಗೆ ಇಷ್ಟ ಇಲ್ಲ ಅನ್ನೋದಲ್ಲ, ಮಾವಂಗೆ ಆದ್ಯ ಅಂದ್ರೆ ಇಷ್ಟ ಇಲ್ಲ ಅನ್ನೋದಕ್ಕೆ. ಸೀನುಗೆ ಆದ್ಯ ಇಷ್ಟ ಇಲ್ವಾ? ಹೌದಮ್ಮ, ಅದೇ ಮಾತನ್ನ ಮಾವ ನನ್ನ ಹತ್ರ ಹೇಳ್ದ. ಇನ್ನೂ ಕೂಡ ಸುಳ್ಳಿಂದ ನನಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ಏನೋ ಏನದು? ಆದ್ಯ ಬೇಡ ಅಂತ ಹೇಳಿದ್ಲ? ಆದ್ಯ ರೀತಿ ಹೇಳೋದಕ್ಕೆ ಕಾರಣ ಯಾರು? ನೀನೇ ತಾನೇ? ನಾನೇನ್ ಮಾಡ್ದೆ ಅತ್ತೆ? ಗೊತ್ತು ಕಣೋ, ನೀನೇನ್ ಮಾಡಿದ್ಯಾ ಅಂತ ಗೊತ್ತು, ಏನು ಮಾತಾಡಿದ್ಯಾ ಅಂತನೂ ಕೂಡ ನನಗೆ ಗೊತ್ತು. ಆದ್ಯ ಈ ರೀತಿ ನಿರ್ಧಾರ ಯಾಕೆ ತಗೊಂಡ್ಲು ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತು. ಏನು ಹೇಳ್ದೆ ನೀನು? ಏನ್ ಹೇಳ್ದೆ ರಾಜಿ ಹತ್ರ ನೀನು? ಆದ್ಯ ಅಂದ್ರೆ ನನಗಿಷ್ಟ ಇಲ್ಲ, ಈ ಮದ್ವೆ ಅಗತ್ಯ ಇಲ್ಲ, ಮಾವಯ್ಯ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋ ಭಯದಿಂದ ಈ ಮಾತನ್ನ ಹೇಳಕ್ಕಾಗ್ತಿಲ್ಲ ಅಂತ ನೀನು ಹೇಳಿಲ್ವಾ? ನಿನ್ನ ಮಾತುಗಳನ್ನ ಆದ್ಯ ಕೇಳಿಸ್ಕೊಂಡು
ಅದಕ್ಕೆ ಕಣೋ ಆದ್ಯ ಇದನ್ನೆಲ್ಲ ಮಾಡಿದ್ದು. ಏನತ್ತೆ ಏನ್ ಹೇಳ್ತಾ ಇದ್ದೀರಾ? ಮಾತಾಡ್ಬೇಡ ನೀನು. ನಿಮ್ಮಮ್ಮನಿಗಿಂತ ನನಗೆ ನೀನೇ ಹೆಚ್ಚು, ನೀನೇ ಎಲ್ಲನೂ ಮಾಡ್ಬೇಕು ಅಂತ ಚೆನ್ನಾಗ್ ಕಥೆ ಕಟ್ತೆ ಅಲ್ಲ ನೀನು. ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದ್ದಿದ್ದೇ ಆಗಿದ್ರೆ ನಿನ್ನ ಮನಸ್ಸನ್ನ ಬದಲಾಯಿಸ್ಕೊಳ್ತಿದ್ಯಾ ನೀನು? ಆದ್ಯನ ಹಾಗೆ ಅಳಿಸ್ತಿದ್ಯೇನೋ? ಎಲ್ಲ ವಿಷಯಗಳಲ್ಲೂ ಅಮ್ಮನಿಗಿಂತನೂ ಹೆಚ್ಚಾಗಿದ್ದಿದ್ದು ಈ ಅತ್ತೆ. ಆದ್ರೆ ಆದಿನ ವಿಷಯ ಬಂದಾಗ ಮಾತ್ರ ನಿಮ್ಮತ್ತೆಗಿಂತನೂ ನಿಮ್ಮಮ್ಮ ಹೆಚ್ಚಾಗ್ಬಿಟ್ರು. ಅದಕ್ಕೆ ಆದ್ಯನ ಬೇಡಂತ ಸುಲಭವಾಗಿ ಹೇಳ್ಬಿಟ್ಟೆ. ಆದ್ರೆ ಆ ಹುಚ್ಚಿ ಈಗ್ಲೂ ನಿನ್ ಮೇಲಿರೋ ಪ್ರೀತಿನ ಸಾಯಿಸ್ಕೊಳಕ್ಕಾಗ್ದೇನೆ ಎಲ್ಲ ಆರೋಪಗಳನ್ನು ತನ್ನ ಮೇಲೆ ಹಾಕೊಂಡು ಈ ಮನೆಯಿಂದ ನಿನ್ನ ಜೀವನದಿಂದ ಹೊರಟೋಗ್ಬೇಕು ಅಂತ ನೋಡ್ತಿದ್ದಾಳ್ ಕಣ ಅವಳು. ನೀನು ಈ ಮದ್ವೆನ ಬೇಡ ಅಂತ ನಿಮ್ ಮಾವಯ್ಯನ ಹತ್ರ ಹೇಳಿದ್ರೆ ಒಂದೇ ಸಲ ನೀ ತೆಗೆದು ಮರ್ಯಾದೆ ಸಾಕು ಅಂತ ನಿನ್ನನ್ನು ಈ ಮನೆಯಿಂದ ಎಲ್ಲಿ ಹೊರಗಡೆಗೆ ಹಾಕ್ಬಿಡ್ತಾರೋ ಅನ್ನೋ ಭಯದಿಂದ ನೀನು ಹೇಳ್ಬೇಕಾಗಿದ್ದ ಮಾತನ್ನ ಅವಳು ಹೇಳಿ ಎಲ್ಲಾ ತಪ್ಪನ್ನು ತನ್ನ ಮೇಲೆ ಹಾಕೊಂಡು ಇವತ್ತು ಕೆಟ್ಟವಳಾಗಿ ನಿಂತಿದ್ದಾಳೆ. ನಾನು ನಿನ್ ಜೊತೆ ಅಮೆರಿಕಾಗ್ ಬರ್ಬೇಕು, ಮದ್ವೆ ಮಾಡ್ಕೊಂಡು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನಾವ್ ಯಾವತ್ತೂ ಅನ್ಕೊಂಡಿಲ್ವಲ್ಲ. ಆಗ ಅನ್ಕೊಳ್ಳಿಲ್ಲ, ಈಗ ಅನ್ಕೋಬೇಕಾಗಿ ಬಂತು. ಯಾರೋ ನಿನ್ಗೆ ಹೇಳಿದ್ದು? ಯಾರೋ ನಿನ್ಗೆ ಹೇಳಿದ್ದು ಆದ್ಯನಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ? ಅವಳಿಗೆ ನೀನು ಅಂದ್ರೆ ಪ್ರಾಣ ಕಣೋ. ಅದಕ್ಕೆ ನಿನ್ನ ಸಂತೋಷಕ್ಕೋಸ್ಕರ ತನ್ನ ಸಂತೋಷನ ಬಿಟ್ಕೊಟ್ಬಿಟ್ಲು. ನಿನ್ನ ಪಕ್ಕದಲ್ಲಿ ಅವಳ ಸ್ಥಾನದಲ್ಲಿ ಚಾರು ನಿಂತ್ಕೊಳ್ಳೋದನ್ನ ಅವಳಿಗೆ ನೋಡೋಕ್ಕಾಗ್ದೇನೆ ಈ ದೇಶನೇ ಬಿಟ್ಟು ಹೋಗ್ಬೇಕು ಅನ್ಕೊಂಡು ಯಾಕೆ ಈ ಮನುಷ್ಯರು ಈ ಮನೆ ಈಗ ಬೇಡ ಅಂತ ಅನ್ನಿಸ್ತಿದೆ? ಏನಿದೆ ದೊಡ್ಡಪ್ಪ, ಇಲ್ಲಿ 4 ದಿನ ಇದ್ ಹೋಗ್ಬೇಕು ಅಂದ್ರೆ ಸರಿ, ಆದ್ರೆ ಆ ಲಕ್ಷರಿ ಲೈಫ್ನ ಬಿಟ್ಕೊಡ್ಬೇಕು, ಮದ್ವೆ ಆಗ್ಬೇಕು, ಇಲ್ಲೇ ಇರ್ಬೇಕು ಅಂದ್ರೆ ಹೇಗೆ? ಏಸಿನು ಎಲ್ಲಾ ತಪ್ಪುಗಳನ್ನು ನೀನು ಮಾಡಿ ಈಗ ಆದ್ಯನ ಮೇಲೆ ಹೇಳ್ತಾ ಇದೆಯಲ್ಲ. ನೋಡು, ಇನ್ನೊಂದು ಸಲ ಆದ್ಯ ನನ್ನನ್ನ ಬೇಡ ಅಂದ್ಲು ಅನ್ನೋ ಮಾತನ್ನೇನಾದ್ರೂ ನೀನು ಹೇಳಿದ್ರೆ ನಾನ್ ಸುಮ್ನೆ ಇರೋಲ್ಲ ಸೀನು. ನಾನು ಖಂಡಿತ ಸುಮ್ನೆ ಇರೋಲ್ಲ. ಅತ್ತೆ, ನಿಜವಾಗ್ಲೂ ನನಗೆ ಈ ವಿಷಯ ಯಾವುದು ಗೊತ್ತಿಲ್ಲ. ಗೊತ್ತಾದ್ರೆ ಏನು ಮಾಡ್ತೀಯಾ? ಏನ್ ಮಾಡೋ ಹಾಗಿದ್ಯಾ ನೀನು? ಬೇಡ ಅಂದ್ಕೊಂಡಾದ್ಯನಾ ಈಗ ಬೇಕು ಅಂತ ಹೇಳ್ತೀಯಾ? ಚಾರು ಜೊತೆ ನಡಿಬೇಕಾಗಿರೋ ನಿನ್ನ ಮದ್ವೆನ ಬೇಡ ಅಂತ ಹೇಳ್ಬಿಡ್ತೀಯಾ? ಈಗ ನೀನು ಬೇಕು ಅಂದ್ರೂ ಕೂಡ ನನ್ನ ಆದ್ಯನಿಗೆ ನೀನೀಗ ಬೇಡವಾಗಿದ್ಯಾ ಕಣೋ. ಹೋಗಿ ಆ ಚಾರುನೇ ಮದ್ವೆ ಮಾಡ್ಕೋ ಹೋಗು. ನಿನಗ್ ಬೇಕಾಗಿದ್ದು ಅದೇ ಅಲ್ವೇನೋ? ಹೋಗಿ ಮದ್ವೆ ಮಾಡ್ಕೋ ಹೋಗು. ಅತ್ತೆ, ಅತ್ತೆ, ಏನಾಯ್ತು? ಯಾಕೇನು ಮಾತಾಡದೆ ಸುಮ್ಮನೆ ಇದ್ದೀರಾ? ಹೇಳಿ ಅತ್ತೆ. ಆದ್ಯನೇ ಅಲ್ವಾ ನಾನು ಬೇಡ ಅಂತ ಹೇಳಿದ್ದು? ನಾನು ಹೇಳಿಲ್ವಲ್ಲ. ಇದನ್ನೆಲ್ಲ ನೀವು ಯಾರಿಗೂ ಹೇಳಬೇಡಿ. ಹೇಳಿದ್ರೆ ನನ್ನ ಮೇಲೆ ಆಣೆ. ಸರಿ, ಬನ್ನಿ ಅತ್ತ.
ನಿನಗೇನು ಬೇಕು ಏನು ಬೇಡ ಅನ್ನೋ ನಿರ್ಧಾರ ತಗೊಳ್ಳೋಷ್ಟು ದೊಡ್ಡವನಾಗ್ಬಿಟ್ಟಿದ್ಯಪ್ಪ ನೀನು. ಇನ್ನು ನಾನು ನೋಡೋದೇನೋ ಇದೆ, ನಾನು ಹೇಳೋದೇನಿದೆ. ನಿನ್ನ ನಿರ್ಧಾರಗಳನ್ನ ನೀನೇ ತಗೊಳ್ಳೋಷ್ಟು ದೊಡ್ಡವನಾಗಿ ಬೆಳೆದ ಮೇಲೆ ಈ ಅತ್ಯವಶ್ಯಕತೆ ನಿನಗೆ ಯಾಕೋ ಇದೆ? ನಿನಗೆ ರೆಕ್ಕೆ ಬಂದು ಹಾರ್ತಾ ಇರಬೇಕಾದ್ರೆ ಆ ರೆಕ್ಕೆನ ಹಿಡಿದು ತಡೆಯೋಕ್ಕಾಗತ್ತೇನೋ? ಆದರೆ ಒಂದು ತಿಳ್ಕೊ, ಹಾರಾಡಿ ಸುಸ್ತಾದಾಗ ಮತ್ತೆ ವಾಪಸ್ ಗೂಡಿಗೆ ಬರಬೇಕು. ಹೋಗಪ್ಪ, ಹೋಗು. ಮದುವೆಗೆ ಯಾವ ಬಟ್ಟೆ ಹಾಕೋಬೇಕು ಅಂತ ನೀವೇ ಹೇಳಿ ಅತ್ತೆ. ಮದುವೆ ಮಾಡ್ಕೊಳ್ಳಲ್ಲ ಅಂತ ನಾನು ಹೇಳಿಲ್ಲ ಅತ್ತೆ. ಆದ್ಯನೇ ಅಲ್ವಾ ನನ್ನ ಬೇಡ ಅಂತ ಹೇಳಿದ್ದು, ನಾನಲ್ಲ ಅಲ್ವಾ? ಅಮ್ಮ, ಅದನ್ನ ಸೀನು ಅರ್ಥ ಮಾಡ್ಕೊಳ್ತೇನೆ. ಅವಳ ಬಗ್ಗೆ ಮಾತಾಡ್ತಾ ಇದ್ರೆ ನನ್ಗೆ ರೇಗುತ್ತೆ. ಹೋಗಿ ಪಟ್ಪಟ್ ಅಂತ ಹೊಡಿಯೋಣ ಅಂತ ಅನ್ಸುತ್ತೆ ಕಣೆ. ನಿಜ ಏನು ಅನ್ನೋದು ನಮಗ್ ಮಾತ್ರ ಗೊತ್ತು. ಆದ್ಯ ಯಾಕೆ ಈ ತರ ಮಾಡ್ತಿದ್ದಾಳೆ ಅಂತ ನಮಗ್ ಗೊತ್ತಿದೆ. ಆದ್ರೂ ನಾವು ಏನೂನು ಮಾಡ್ದೆ ಸುಮ್ನೆ ನೋಡ್ತಾ ಕೂತ್ಕೊಂಡ್ರೆ ಆದ್ಯ ನಮ್ಮಿಂದ ದೂರ ಆಗೋಗ್ತಾಳೆ. ಅಮ್ಮ ಅಮ್ಮ, ಏನಾದ್ರೂ ಮಾಡಿ ಈ ಮದ್ವೆನ ನಿಲ್ಲಿಸ್ಲೇಬೇಕಮ್ಮ. ಆದ್ಯ ನಮ್ಮ ಮಾವನ ಒಂದ್ ಮಾಡ್ಬೇಕಮ್ಮ. ಏನ್ ಮಾಡೋಕ್ಕಾಗತ್ತೆ ರಾಜಿ? ನಾವು ತಾನೇ ಏನ್ ಮಾಡೋಕ್ಕಾಗತ್ತೆ? ನಿಜನ ಮನಸ್ಸಿನಲ್ಲಿ ಮುಚ್ಚಿಟ್ಕೊಂಡು ಸೀನು ಸುಳ್ಳು ಹೇಳ್ತಾ ಇದ್ದಾನೆ. ಆ ಸುಳ್ಳನ್ನ ನಿಜ ಅಂತ ನಂಬಿಸಿ ಈ ಮನೆಯಿಂದ ದೂರ ಹೊರಟೋಗ್ತಿದ್ದಾಳೆ ಆದ್ಯ. ಮಾವಂಗ್ ನಿಜ ಹೇಳ್ಬಿಡೋಣಮ್ಮ. ಹೌದಮ್ಮ, ಮಾವ ಹಾಗೆ ಹೇಳಿದ್ದನ್ನ ಅವಳು ಕೇಳಿಸ್ಕೊಂಡಿದ್ದಕ್ಕೇನೆ
ಆದ್ಯ ಇಂಥ ನಿರ್ಧಾರ ತಗೊಂಡಿರೋದು ಅಂತ ಹೇಳ್ಬಿಡೋಣ. ನಿಜ ಹೇಳಿದ್ರೆ ಮದ್ವೆ ಮಾಡ್ಕೊಳ್ತಾನ ಅವನು? ನಮ್ಮಮ್ಮನ ಮೇಲೆ ಕೈ ಮಾಡಕ್ ಹೋದ್ಲು ಒಂದೇ ಕಾರಣದಿಂದ ಅವಳನ್ನು ಬೇಡ ಅನ್ಬಿಟ್ಟ. ಆದ್ರೆ ಆದ್ಯ ತನ್ನ ಮನಸ್ಸಿನಲ್ಲಿ ಬಚ್ಚಿಟ್ಕೊಂಡಿರೋ ಅವಳ ತಾಯಿ ನೆನಪುಗಳನ್ನ ನಾಶ ಮಾಡಿದಕ್ಕೆ ಅವಳು ಅಷ್ಟೊಂದು ಆವೇಶ ಪಟ್ಲು ಅನ್ನೋದನ್ನ ಈ ದಡ್ಡ ಅರ್ಥನೇ ಮಾಡ್ಕೊಳ್ಳಿಲ್ಲ ರಾಜಿ. ಮುಟ್ಟಾಳಂತರ ನಡ್ಕೊಂಡ್ಬಿಟ್ಟ.